ಎಲ್ಲರಿಗೂ ಪ್ರಣಾಮಗಳು. ನಮ್ಮ ಸಂಸ್ಕಾರವಾಣಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ. ನಾವೀಗ ಸುಧೀರ್ ಮದುವೆಯ ಚಪ್ಪರದ ಹಿಂದಿನ ಒಂದು ಕಥೆಯನ್ನ ಹೇಳೋದಕ್ಕೆ ಹೊರಟಿದ್ದೇವೆ. ಈಗ ಮೊದಲಿನಂತೆ ಮದುವೆಗಳಿಗೆ ಚಪ್ಪರ ಹಾಕಲು ಸುಲಭವಾಗಿ ಸಾಧ್ಯವಿಲ್ಲ. ಏಕೆಂದರೆ ನಮ್ಮೂರಿನಲ್ಲೆಲ್ಲ ಮೊದಲು ತೆಂಗಿನ ಮರಗಳು ತುಂಬಾ ಯಥೇಚ್ಛವಾಗಿ ಸಿಗುತ್ತಿತ್ತು. ಈಗ ತೆಂಗಿನ ಮರಗಳಿಗೆ ಅಭಾವ, ಎಲ್ಲವನ್ನೂ ಕಡಿದು ಬಿಲ್ಡಿಂಗ್ ಕಟ್ಟಿಬಿಟ್ಟಿದ್ದಾರೆ. ಈಗ ತೆಂಗಿನ ಮರಗಳಿಗೆ ಗರಿಗಳಿಗೆ ಅಭಾವವಿರುವುದರಿಂದ ಗುತ್ತಿಗೆ ಕೊಟ್ಟು ಬಿಡೋಣ ಚಪ್ಪರ ಹಾಕಲು ಎಂದು ಹುಡುಕಾಡಿದೆವು. ಹುಡುಕಿದರೆ ಅವರು 18,000ದಿಂದ 25,000 ರೂಪಾಯಿ ಕೇಳುತ್ತಿದ್ದಾರೆ ಬರೀ ಚಪ್ಪರವಾಕಿ ಹೂವಿನ ಅಲಂಕಾರ ಮಾಡಲು. ಇಷ್ಟೊಂದು ಹಣ ಕೊಡಬೇಕೆ ಎಂದು ಯೋಚಿಸುತ್ತಾ ಸರಿ ನಾವೇ ಪ್ರಯತ್ನ ಮಾಡಿ ಚಪ್ಪರ ಹಾಕೋಣವೆಂದು ತೀರ್ಮಾನಿಸಿದೆವು. ಇಲ್ಲಿ ಚಪ್ಪರ ಹಾಕುವುದಕ್ಕೆ ಮುಂಚಿತವಾಗಿ ಕಂಬ ನೆಟ್ಟು ಶಾಸ್ತ್ರ ಮಾಡುತ್ತಿದ್ದಾರೆ ಮುತ್ತೈದರೆಲ್ಲ ಸೇರಿಕೊಂಡು. ಅಶ್ವತ್ಥ ಎಲೆಗಳನ್ನು ಕಟ್ಟಿ ಅರಿಶಿನ ಶಾಸ್ತ್ರ ನಡೆಯುತ್ತಿದೆ. ಕೊನೆಗೆ ನಾವು ಚಪ್ಪರ ಹಾಕಲು ಇಲ್ಲಿ ಮರಗಳಿಗೆ ಹೋದೆವು. ಮರಗಳು ಇಲ್ಲಿ ಸೆಂಟ್ರಿಂಗ್ ಹೊಡೆಯುವವರ ಹತ್ತಿರ ಹೋದಾಗ ಅಲ್ಲಿ ಬಾಡಿಗೆಗೆ ದೊರೆಯಿತು. ಪಕ್ಕದಲ್ಲೇ ಬಾಡಿಗೆಗೆ ತೆಗೆದುಕೊಂಡು ಬಂದೆವು. ಮತ್ತೆ ಗರಿಗಳು ಬೇಕಲ್ಲವೇ, ಗರಿಗಳನ್ನು ಹುಡುಕಿ ಸಾಕಾಗಿ ಹೋಯ್ತು. ನಂತರ ಪಕ್ಕದ ಊರಿನಲ್ಲಿ ಕೆಲವು ಮರಗಳಿವೆ ಎಂದು ತಿಳಿದು ಅಲ್ಲಿ ಹೋದರೆ ಮರ ಓಡಿಸುವವರು ನಾವೇ ಕರೆದುಕೊಂಡು ಬರಬೇಕೆಂದರು. ಮರ ಹತ್ತುವುದಕ್ಕೆ ಕೂಲಿ 800 ರೂಪಾಯಿಗಳನ್ನು ಕೇಳಿದರು. ನಂತರ ಅಲ್ಲಿಂದ ಗರಿ ತೆಗೆದುಕೊಂಡು ಬರಬೇಕಲ್ಲವೇ, ಅದಕ್ಕೊಂದು ಟಾಟಾ ಎಸಿ, ಅವರು ಒಂದು 600 ರೂಪಾಯಿ ಬಾಡಿಗೆ ತೆಗೆದುಕೊಂಡರು. ಹಂಗೂ ಹಿಂಗೂ ಕಷ್ಟಪಟ್ಟು 20 ಗರಿಗಳನ್ನು ಹೊಡೆದುಕೊಂಡು ಬಂದೆವು. ಈಗ ಚಪ್ಪರ ಹಾಕಲು ಪ್ರಾರಂಭ ಮಾಡುತ್ತಿದ್ದೇವೆ. ಬೆಳಗಿನ ಜಾವ, ಶುಕ್ರವಾರ. ಹಗ್ಗಗಳೇನೋ ಹಾರ್ಡ್ವೇರ್ ಶಾಪ್ನಲ್ಲಿ ದೊರೆಯಿತು. ಮತ್ತೆ ಟ್ರೈನ್ ಊರಿ ಬಂದು ದಿನಸಿ ಅಂಗಡಿಯಲ್ಲಿ ದೊರೆಯಿತು. ಎಲ್ಲವನ್ನು ತೆಗೆದುಕೊಂಡು ಇಟ್ಟೆವು. ನೋಡಿ 20 ಗರಿ ಇಲ್ಲಿದೆ. ನೋಡಿ ಸ್ಲೋಪ್ ಆಗಿದೆ. ಚಪ್ಪರ ಹಾಕಲು ಯಾವುದೋ ಒಂದು ಮರ ನೆಡಲು ಕೂಡ ಸ್ಥಳವಿಲ್ಲ. ಎಲ್ಲವೂ ಮೂಟೆಗಳಲ್ಲಿ ಮಣ್ಣು ತುಂಬಿ ಅದರಲ್ಲೇ ಇಟ್ಟಿದ್ದೆವು. ಚಪ್ಪರದ ಮೇಲೆ ಗರಿ ಹಾಕಬೇಕಲ್ಲವೇ, ಗರಿ ಎಣೆದರೆ ಚೆನ್ನಾಗಿರುತ್ತದೆ. ಎಣೆದಿಲ್ಲವೆಂದರೆ ಎಲ್ಲ ನೇತಾಡುತ್ತಿರುತ್ತದೆ ಚಪ್ಪರದ ಒಳಗೆಲ್ಲ. ಮತ್ತೆ ಅದನ್ನೆಲ್ಲ ಕಟ್ ಮಾಡಿಕೊಂಡು ನೋಡಲು ಅಂದವಿರುವುದಿಲ್ಲ. ಆದ್ದರಿಂದ ಗರಿ ಎಣೆಯೋಣವೆಂದು ಎಣೆಯುತ್ತಿದ್ದೇವೆ. ಎಲ್ಲರೂ ಅವರವರಿಗೆ ತಿಳಿದಂತೆ ಎಣೆಯುತ್ತಿದ್ದಾರೆ. ಹೇಗೋ ಒಂದು 4 ಗರಿ ಎಣೆದು ಬಿಟ್ಟರೆ ಆ ಮೊದಲನೇ ಲೇಯರ್ಗೆ ಎಣೆದಿರುವ ಗರಿ ಹಾಕಿಬಿಟ್ಟರೆ ನಂತರ ಅದರ ಮೇಲೆ ಮಾಮೂಲಿ ಗರಿಗಳನ್ನು ಸಿಗಳಿ ಹಾಕಬಹುದೆಂದು ತಿಳಿದು ಮಾಡುತ್ತಿದ್ದೇವೆ. ನೋಡಿ ಹೊರಗಡೆ ಕೂತಿರುವವರು ಸೈಡ್ ನಲ್ಲಿ ಆ ಕಟ್ಟುವ ಡಿಸೈನ್ಗೋಸ್ಕರ ಆ ಗರಿಗಳನ್ನ ಸಿಗಳುತ್ತಿದ್ದಾರೆ. ಒಳಗಡೆ ಚಾಪೆ ಎಣೆಯುತ್ತಿದ್ದಾರೆ. ಇದು ಸಿದ್ಧತೆ ನಡೆಯುತ್ತಿದೆ. ಫೋಟೋ ಹಿಡಿಯಲು ಪ್ರಿಯ ಕ್ಯಾಮೆರಾ ತೆಗೆದುಕೊಂಡು ಬಂದಿದ್ದಾರೆ. ಎಲ್ಲರಿಗೂ ಮದುವೆ ಸಂಭ್ರಮ. ಹೇಗೂ ಗರಿ ಎಣೆದು ಹಾಕಿದ್ದೇವೆ. ಸುತ್ತು ಮರಗಳಿಗೂ ಸುತ್ತಿದ್ದೇವೆ. ನೋಡಿ ಈ ರೀತಿ ಬಂದಿದೆ ಚಪ್ಪರ. ಸೈಡ್ ಡಿಸೈನ್ಗಳಲ್ಲಿ ಗರಿಗಳು ತುಂಬಾ ಉದ್ದ ನೇತಾಡುತ್ತಿತ್ತು. ಅದಕ್ಕೆಲ್ಲ ದಾರ ಕಟ್ಟಿಕೊಂಡು ಒಂದೇ ಲೆವೆಲ್ನಲ್ಲಿ ಕಟ್ ಮಾಡಿದ್ದೇವೆ. ಆದ್ದರಿಂದ ನೋಡಲು ಬಲು ಚೆನ್ನಾಗಿ ಕಾಣುತ್ತಿದೆ. ಮರಗಳಿಗೂ ಗರಿಸುತ್ತಿದ್ದೇವೆ. ಎಲ್ಲ ಮೂಟೆಗಳಲ್ಲೇ ಮರ ನಿಂತಿದೆ. ಆದರೆ ಇಲ್ಲಿ ಇಳಿಜಾರಾಗಿರುವುದರಿಂದ ಸ್ವಲ್ಪ ಕಷ್ಟ. ಇನ್ನು ಇದಕ್ಕೆ ಹೂವಿನ ಅಲಂಕಾರ ಬೇಕು. ಇವತ್ತು ಶುಕ್ರವಾರ, ನಾಳೆ ಶನಿವಾರ ಮಾರ್ಕೆಟ್ನಲ್ಲಿ ಹೂಗಳನ್ನು ತಂದು ಕಟ್ಟಬೇಕೆಂದು ಅಂದುಕೊಂಡಿದ್ದೇವೆ. KR ಪುರಂ ಮಾರ್ಕೆಟ್ನಲ್ಲಿ ಹೂಗಳು ಕಡಿಮೆ ದರದಲ್ಲೇ ದೊರಕಿತು. 250 ರೂಪಾಯಿಗೆ ಒಂದು ಕುಚ್ಚು, ಅಂದರೆ 2.5 ಮಾರ್. ಆ ರೀತಿ ನಾವು ಒಂದು 2.5ರಿಂದ 3,000 ರೂಪಾಯಿಗಳಿಗೆ ಹೂಗಳನ್ನು ತಂದೆವು. ಮನೆಗೆ, ಚಪ್ಪರಕ್ಕೆ ಎಲ್ಲ ಸೇರಿ ಈ ರೀತಿಯಾಗಿ ಅಲಂಕಾರ ಮಾಡಿದ್ದೇವೆ.
ಚೆನ್ನಾಗಿದೆಯಾ ಎಂದು ನೀವೇ ಹೇಳಬೇಕು ಫ್ರೆಂಡ್ಸ್. ಅಂತೂ ಇಂತೂ ಚಪ್ಪರ ರೆಡಿ ಆಯಿತು ಕಡಿಮೆ ದರದಲ್ಲಿ. ಆದರೆ ನಾವೇ ಕಷ್ಟಪಟ್ಟು ಹಾಕಿದರೆ ಅದರಲ್ಲಿ ಒಂದು ಸಮಾಧಾನ, ತೃಪ್ತಿ ಭಾವ ಇರುತ್ತದೆ. ನಮ್ಮ ಮದುವೆಗೆ ನಾವೇ ಚಪ್ಪರ ಹಾಕಿದ್ದೇವೆ ಎಂದು. ಮಾವಿನ ಸೊಪ್ಪು ಇಲ್ಲೇ ದೊರೆಯಿತು. ಮಾವಿನ ಸೊಪ್ಪಿನ ಕುಚ್ಚುಗಳನ್ನು ಕಟ್ಟಿದ್ದೇವೆ. ಈಗ ಅರಿಶಿನ ಶಾಸ್ತ್ರ ಮಾಡುತ್ತಿದ್ದಾರೆ. ತಟ್ಟೆಗಳನ್ನೆಲ್ಲ ಜೋಡಿಸಿ